ಒಬ್ಬ ಕ್ಯಾಡಿಯಾಗಿ ಬಾಲ್ ಯಾವ ಏರಿಯಾದಲ್ಲಿದೆ ಅಂತ ತಿಳಿಯೋದು ಪೆನಾಲ್ಟಿ ತಪ್ಸೋಕೆ ತುಂಬಾ ಮುಖ್ಯ. ಈ ವಿಶ್ಲೇಷಣೆಯಲ್ಲಿ ಗಾಲ್ಫ್ ನಿಯಮ 2 ಅಂದ್ರೆ ಕೋರ್ಸ್ನ ವಿವಿಧ ಪ್ರದೇಶಗಳ ಬಗ್ಗೆ ನೋಡೋಣ. ಕೋರ್ಸ್ ಏರಿಯಾ ಬಗ್ಗೆ ಸರಿಯಾದ ಜ್ಞಾನ ಇದ್ರೆ ಆಟಗಾರರಿಗೆ ಪೆನಾಲ್ಟಿ ಆಗೋದನ್ನ ತಪ್ಪಿಸಬಹುದು. ಇದು ಬಹಳ ಮುಖ್ಯ. ಗಾಲ್ಫ್ ಕೋರ್ಸ್ನಲ್ಲಿ ಒಟ್ಟು 5 ನಿರ್ದಿಷ್ಟ ಏರಿಯಾಗಳಿವೆ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು ಜನರಲ್ ಏರಿಯಾ, ಅಂದ್ರೆ ಫೇರ್ವೇ, ರಫ್, ಮರಗಳು, ಹೀಗೆ ಕೋರ್ಸ್ನ ಹೆಚ್ಚಿನ ಭಾಗ. ಎರಡನೇದು ಟೀಯಿಂಗ್ ಏರಿಯಾ, ಪ್ರತಿ ಹೋಲ್ ಶುರುವಾಗೋದು ಇಲ್ಲಿಂದಾನೆ. ಮೂರನೇದು ಪೆನಾಲ್ಟಿ ಏರಿಯಾಸ್, ಅಂದ್ರೆ ನೀರಿನ ಹೊಂಡಗಳು ಅಥವಾ ಕಮಿಟಿ ಗುರುತಿಸಿದ ಬೇರೆ ಜಾಗಗಳು. ನಾಲ್ಕನೇದು ಬಂಕರ್ಸ್, ಇವು ಆಟಕ್ಕೆ ಸವಾಲು ಒಡ್ಡುವ ಮರಳಿನಿಂದ ತುಂಬಿದ ಪ್ರದೇಶಗಳು. ಮತ್ತು 5ನೇದು ಪುಟಿಂಗ್ ಗ್ರೀನ್, ಹೋಲ್ನ ಸುತ್ತ ಇರುವ ಪುಟಿಂಗಾಗಿಯೇ ಸಿದ್ಧಪಡಿಸಿದ ಜಾಗ. ಸರಿ, ಒಂದು ವೇಳೆ ಬಾಲ್ ಒಂದೇ ಸಮಯದಲ್ಲಿ ಎರಡೂ ಏರಿಯಾಗಳಲ್ಲಿದ್ರೆ ಏನ್ ಮಾಡೋದು? ನಿಯಮಗಳ ಪ್ರಕಾರ ಬಾಲ್ ಅನ್ನು ಒಂದೇ ಏರಿಯಾದಲ್ಲಿದೆ ಅಂತ ಪರಿಗಣಿಸಲಾಗುತ್ತೆ. ಅದಕ್ಕೊಂದು ಆದ್ಯತಾ ಕ್ರಮವಿದೆ. ಗಮನಿಸಿ, ಮೊದಲ ಆದ್ಯತೆ ಪೆನಾಲ್ಟಿ ಏರಿಯಾಗೆ, ಆಮೇಲೆ ಬಂಕರ್ಗೆ ಮತ್ತು ಕೊನೆಗೆ ಪುಟಿಂಗ್ ಗ್ರೀನ್ಗೆ. ಉದಾಹರಣೆಗೆ, ಬಾಲ್ ಜನರಲ್ ಏರಿಯಾ ಮತ್ತು ಬಂಕರ್ ಎರಡನ್ನೂ ಟಚ್ ಮಾಡ್ತಾ ಇದ್ರೆ ಅದು ಬಂಕರ್ನಲ್ಲಿದೆ ಅಂತ ಅರ್ಥ. ಬಾಲ್ ಬಂಕರ್ ಟಚ್ ಮಾಡ್ತಿದ್ರು, ಅದು ಜನರಲ್ ಏರಿಯಾದಲ್ಲಿದೆ ಅಂದ್ಕೊಂಡ್ರೆ ಪೆನಾಲ್ಟಿ ಆಗ್ಬೋದು. ನಮ್ಮ ಮುಂದಿನ ವಿಶ್ಲೇಷಣೆಯಲ್ಲಿ ನಿಯಮ 2ರ ಇತರ ಭಾಗಗಳಾದ ಆಬ್ಜೆಕ್ಟ್ಸ್ ಮತ್ತು ನೋ ಪ್ಲೇ ಝೋನ್ಗಳ ಬಗ್ಗೆ ತಿಳಿಯೋಣ. ಕ್ಯಾಡಿ ಜ್ಞಾಪನೆ, ಸರಿಯಾದ ಏರಿಯಾ ಅಂದ್ರೇನೆ ಸರಿಯಾದ ಆಯ್ಕೆಗಳು. ಮುಂದಿನ ಸಂಚಿಕೆಯಲ್ಲಿ ಸಿವರ.